ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ನಾನಿವತ್ತು ಮಾತಾಡಕ್ ಬಂದಿರೋದು ಬಿಗ್ ಬಾಸ್ ಬಗ್ಗೆ. ನಿಮ್ಮ ಫೇವ್ರೆಟ್ ಸೀಸನ್ ಯಾವುದು, ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು, ಹಾಗೂ ಇಷ್ಟು ಸೀಸನ್ಗಳಲ್ಲಿ ಬೆಸ್ಟ್ ಸೀಸನ್ ಯಾವುದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈಗ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ. ಈಗ ಇಷ್ಟು ದಿನ ಆದ್ಮೇಲೆ ಬಿಗ್ ಬಾಸ್ ಪ್ರೋಮೋ ಬಿಟ್ಟಿದ್ದಾರೆ. ಅಂದ್ರೆ ಬಿಗ್ ಬಾಸ್ ಪ್ರೋಮೋಲಿ ಈ ಸಲ ತುಂಬಾ ವಿಭಿನ್ನವಾಗಿ ತೋರಿಸಿದ್ದಾರೆ. ಬಿಗ್ ಬಾಸ್ 10 ಹ್ಯಾಪಿ ಸೀಸನ್ ಅಂತ ತೋರಿಸಿದ್ರು, ಆದ್ರೆ ಅದ್ರಲ್ಲಿ ಹ್ಯಾಪಿ ಅನ್ನೋದೇ ಇರ್ಲಿಲ್ಲ. ಇನ್ನೊಂದ್ರಲ್ಲಿ ಬಿಗ್ ಬಾಸ್ 11 ಅಲ್ಲಿ ಹೊಸ ಅಧ್ಯಾಯ ಅಂತ ಅಂದ್ರು. ಹೊಸ ಅಧ್ಯಾಯ ಅನ್ನೋ ತರ ಯಾವ್ದು ಅದ್ರಲ್ಲಿ ಇರ್ಲಿಲ್ಲ. ಬಟ್ ಈ ಸಲ ಏನಂದಿದ್ದಾರೆ ಅಂದ್ರೆ, ಈ ಸಲ ಬಿಗ್ ಬಾಸ್ ಇದ್ರಲ್ಲಿ ಎಲ್ಲಾ ತರ ಅಂದ್ರೆ ಎಂಟರ್ಟೈನ್ಮೆಂಟ್ ಫೀಲ್ಡ್ ಬಿಟ್ಟು ಸ್ಪೋರ್ಟ್ಸ್ ಇರ್ಬೋದು, ನೋಡಿ ಸ್ಪೋರ್ಟ್ಸು, ರೀಲ್ಸು, ಸಾಂಗ್ಸು, ಡ್ಯಾನ್ಸು, ಸೀರಿಯಲ್ಸ್ ನಾರ್ಮಲ್ ಕರೆಸ್ತಾರೆ. ಸೀರಿಯಲ್ಸ್ ಅಂತೂ ಸರಿಗೂ ಅವರೇ ಒಂದು 10 ಜನ ಇದ್ದೇ ಇರ್ತಾರೆ. ಆದ್ರೆ ಈ ಸಲ ತುಂಬಾ ವೆರೈಟಿ, ಅಂದ್ರೆ ಯಾವ್ಯಾವ ಫೀಲ್ಡ್ ಇದೆಯೋ ಆಲ್ಮೋಸ್ಟ್ ಫೀಲ್ಡ್ ಅಲ್ಲೆಲ್ಲ ಕರೆಸ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಯಾವ್ಯಾವ ನ್ಯೂಸ್ ಚಾನಲ್ ಇಂದ ಬರ್ತಾರಂತೆ, ನ್ಯೂಸ್ ಓದೋರು. ಆಮೇಲೆ ಸ್ಪೋರ್ಟ್ಸ್ ಇಂದ ಬರ್ತಾರೆ. ಸ್ಪೋರ್ಟ್ಸ್ ಅಂದ್ರೆ ಬೈಕ್, ಇದು ಕಾರ್ಸ್ ರೇಸಿಂಗ್, ಅದನ್ನ ಬಿಟ್ಟು ಕ್ರಿಕೆಟರು, ಇವರೆಲ್ಲ ಸೇರ್ಕೊಳ್ತಾರೆ ಸ್ಪೋರ್ಟ್ಸ್ಗೆ. ಅದರಲ್ಲಿ ಕ್ರಿಕೆಟರ್ ಯಾರೋ ಒಬ್ರು ತುಂಬಾ ಹೆಸರು ಕೇಳಿ ಬರ್ತಿದೆ, ಅವ್ರು ಬರ್ಬೋದೇನೋ ಗೊತ್ತಿಲ್ಲ. ನಾನು ಮುಂದಿನ ವಿಡಿಯೋ ಬಗ್ಗೆ ಮಾಡ್ತೀನಿ. ಇನ್ನೊಂದು ಸಿನಿಮಾ ಬಗ್ಗೆ. ಸಿನಿಮಾದಲ್ಲಿ ಯಾರೋ ಒಬ್ರು ಬಂದೇ ಬರ್ತಾರೆ. ಸಿನಿಮಾದಿಂದ ಈಗ ಸ್ವಲ್ಪ ದೂರ ಇರೋರು. ರೀಲ್ಸ್ ಇಂದ ಹೋದ ವರ್ಷ ಧನ್ರಾಜ್ ಅವ್ರು ಬಂದಿದ್ರು. ಧನ್ರಾಜ್ ಅವ್ರು ಅಷ್ಟು ಆಕ್ಟಿವ್ ಆಗಿ ಇರ್ಲಿಲ್ಲ. ಬಟ್ ಈ ಸಲ ಕರ್ಸೋದಾರೆ ಒಬ್ರನ್ನ, ತುಂಬಾ ಒಬ್ಬ ರೋಸ್ಟರ್ನೋ ಅಥವಾ ಏನಂತಾರೆ ಟ್ರೋಲ್ ಮಾಡ್ತಾರಲ್ಲ ಅಂತವ್ರು ಯಾರೋ ಒಬ್ರನ್ನ ಒಂಚೂರು ಕ್ರಿಯೇಟಿವ್ ಆಗಿರೋನ ಕರ್ಸಿ ಬಿಗ್ ಬಾಸ್ಗೆ. ಅದು ಬಿಟ್ಟು ಸಾಂಗ್ಸ್ ಎಲ್ಲ ಮಾಡ್ತಾರಲ್ಲ ಅವ್ರನ್ನ, ಹಾಗೆ ಡ್ಯಾನ್ಸರ್ಸ್ ನ ಕರ್ಸ್ತಾರಂತೆ. ಸೀರಿಯಲ್ಸ್ ಅವ್ರದ್ದು ಇದ್ದಿದ್ದೆ, ಅವ್ರು ಬಂದೇ ಬರ್ತಾರೆ. ಕಲರ್ಸ್ ಕನ್ನಡದವರು ಹಾಗೆ ಜಿ ಕನ್ನಡದವರು ಬಂದೇ ಬರ್ತಾರೆ. ನೋಡುವ ಯಾರನ್ನ ಕರೆಸ್ತಾರೆ ಅಂತ. ಆಮೇಲೆ ಕಾಮಿಡಿಯನ್ಸ್ ಬರ್ತಾರೆ, ಯಾರಾದ್ರೂ ಒಬ್ಬ ಕಾಮಿಡಿ ಮಾಡೋರು, ರಾಘು ಅಥವಾ ಜಗಪ್ಪ ಅವರು, ಆ ತರದವ್ರು ಯಾರು ಬರ್ತಾರೆ. ಇಷ್ಟೆಲ್ಲಾ ವೆರೈಟಿ ಇರೋ ಒಂದು ಮಾಡೋ ಒಬ್ಬೊಬ್ರಿಗ ಶಕ್ತಿ ಇದೆ ಅಂದ್ರೆ ಅದು ಸುದೀಪ್ ಸರ್ಗ್ ಮಾತ್ರ ಅಂತ ಕೂಡ ಹೇಳಿದ್ದಾರೆ. ನೋಡುವ ಗೊತ್ತಾಗುತ್ತೆ ಯಾರ್ಯಾರು ಬರ್ತಾರೆ, ಯಾರ್ಯಾರು ಬರಲ್ಲ. ಹೋಸಲ್ನು ಹಿಂಗೆ ಹೇಳಿದ್ರಿ, ಬರೀ ಸೀರಿಯಲ್ ಅವರೇ ಇದ್ರು. ನೋಡುವ ಈ ಸಲ. ಗೈಸ್, ಇನ್ನೊಂದು ಹೆಂಗ್ ಗೊತ್ತಾ, ನಮ್ ನಾರ್ಮಲ್ ಪೀಪಲ್ಗೂ ಸ್ವಲ್ಪ ಅಲ್ಲಿ ಇದ್ ಮಾಡ್ಬೇಕು. ಈಗ ನೋಡಿ ಬಿಗ್ ಬಾಸ್ ತೆಲುಗುಲಿ ನಾರ್ಮಲ್ ಪೀಪಲ್ಗೆಲ್ಲ ಚಾನ್ಸ್ ಸಿಗ್ತಿದೆ ನೋಡಿ. ಇನ್ನೊಂದು ಹೆಂಗ್ ಗೊತ್ತಾ, ನೋಡಿ ನಾರ್ಮಲ್ ಪೀಪಲ್ ಅಂದಿದ ತಕ್ಷಣ ಅವ್ರಿಗೆಲ್ಲ ಟಾಸ್ಕ್ ಕೊಟ್ಟು ಅದು ಇದೆಲ್ಲ ಕರೆಸ್ತಿದ್ದಾರೆ. ಅದೇ ಒಬ್ಬ ಸೆಲೆಬ್ರಿಟಿ ಅಥವಾ ಸೀರಿಯಲ್ಸ್ ಅವರಾದ್ರೆ ಆತರ ಎಲ್ಲ ಅವ್ರಿಗೆಲ್ಲ ಇಲ್ವೇ ಇಲ್ಲ, ಡೈರೆಕ್ಟ್ ಆತರ. ನೋಡಿ ನಾರ್ಮಲ್ ಪೀಪಲ್ ಅಂದ್ರೆ ಎಷ್ಟು ಇದಾಗಿ ಮಾಡ್ತಾರೆ ಅಂತ. ಅದು ನಿಮ್ಗೆ ಏನ್ ಅನ್ಸುತ್ತೆ ಗೈಸ್? ಯಾರ್ಯಾರು ಬರ್ಬೋದು, ನಿಮ್ಮ ತಲೆಯಲ್ಲಿ ಯಾರ್ಯಾರು ಇದ್ದಾರೆ? ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹೆಸರುಗಳು ಓಡಾಡ್ತಿದೆ. ಅದರಲ್ಲಿ ಯಾರು ಬರ್ತಾರೆ, ಇನ್ನು ಯಾರು ಬರಲ್ವ ಗೊತ್ತಿಲ್ಲ. ನೆನ್ನೆ ಸುದೀಪ್ ಸರ್ ಅವ್ರ ಬರ್ತ್ಡೇ ದಿನ ಸ್ಟೇಜ್ ಮೇಲೆ ತುಂಬಾ ಏನೇನೋ ಹೇಳಿದ್ದಾರೆ ಫ್ಯಾನ್ಸ್ಗಳಿಗೆ. ಕಿತ್ತೋಗಿರೋರು ಅವ್ರ ಬಗ್ಗೆ ಎಲ್ಲ ಏನ ಕಮೆಂಟ್ ಮಾಡಿ ಕೆಟ್ಟ ಕಮೆಂಟ್ ಮಾಡ್ತಾರೆ. ಅವ್ರಿಗೇನು ರಿಪ್ಲೈ ಮಾಡಕ್ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ದಯವಿಟ್ಟು ಯಾರು ರಿಪ್ಲೈ ಮಾಡಕ್ ಹೋಗ್ಬೇಡಿ. ಏನಕ್ಕೆ ಬೇಕು? ಈಗ ನೋಡ್ತಿರ್ಬೋದು ತುಂಬಾ ಜನ ದರ್ಶನ್ ಸರ್ ಫ್ಯಾನ್ಸ್ ಹಂಗ್ ಮಾಡಿದ್ರು ಹಿಂಗ್ ಮಾಡೋರು ಅಂತ. ಸ್ವಲ್ಪ ಜನ ಅವರು ದರ್ಶನ್ ಸರ್ ಫ್ಯಾನ್ಸೇ ಆಗ್ಬೇಕು ಅಂತ ಇಲ್ಲ, ಅವ್ರ ಹೆಸರು ಹೇಳ್ಕೊಂಡು ತುಂಬಾ ಜನ ಕೆಟ್ಟದ್ ಮಾಡೋರು ಇದ್ದಾರೆ. ಅವ್ರಿಗೆ ನೋಡ್ಬೋದು ಜೈಲಲ್ಲಿ ಇದ್ದಾರೆ. ಅದೆಲ್ಲ ಮಾಡ್ಬೇಡಿ. ಯಾರಿಗೂ ಕೆಟ್ಟದಾಗಿ ರಿಪ್ಲೈ ಮಾಡಕ್ ಹೋಗ್ಲೇಬೇಡಿ. ಏನಕ್ಕೆ ಬೇಕು? ಇಷ್ಟ ಇದ್ರೆ ನೋಡಿ, ಇಲ್ವಾ ಸ್ವೈಪ್ ಮಾಡ್ಕೊಂಡು ಬೇರೆ ನಿಮ್ಗೆ ಇಷ್ಟ ಆಗೋರ್ನ ನೋಡ್ಕೊಂಡು ಹೋಗಿ. ಇನ್ನೇನು ಹೇಳಿ, ಸುದೀಪ್ ಸರ್ ಬರ್ತಿದ್ದಾರೆ, ಅದೊಂದು ಖುಷಿ ಇದೆ. ಅವ್ರ ಸ್ಟೈಲ್ ಹೊಸ ತರ, ಅವ್ರ ಡ್ರೆಸ್ಸಿಂಗ್ ಸೆನ್ಸು, ಅವರ ಹೇರ್ ಸ್ಟೈಲಿಗೆ ಬೇರೆ ಚೇಂಜ್ ಆಗಿದೆ. ಅದು ನೋಡಕ್ ತುಂಬಾ ಖುಷಿ ಆಗಿದೆ. ಯಾರ್ಯಾರಿಗೂ ಅವ್ರ ಹೇರ್ ಸ್ಟೈಲ್ ಇಷ್ಟ ಆಯ್ತು ಅಂತ ಕೂಡ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಗೈಸ್. ಹಾಗೆ ಸುದೀಪ್ ಸರ್ ಅವರು ಹರೀಶ್ ರಾಯರ್ ಅವ್ರಿಗೆ, KGF ಬಾಬು ಅಂತ ಅವ್ರಿಗೆ ಕ್ಯಾನ್ಸರ್ ಆಗಿದೆಯಲ್ಲ, ಅವ್ರಿಗೋಸ್ಕರ ಈಗ ಅವ್ರ ಬರ್ತಡೇ ದಿನ ವಿಷ್ಣುವರ್ಧನ ಸಿನಿಮಾ ರಿಲೀಸ್ ಆಗ್ತಿದೆಯಂತೆ. ಅದರಿಂದ ಏನ್ ಬರುತ್ತಲ್ಲ ಅಮೌಂಟು, ಅದನ್ನ ಹರೀಶ್ ರಾಯ್ ಅವರ ಕ್ಯಾನ್ಸರ್ಗೋಸ್ಕರ ಕೊಡ್ತಿದ್ದಾರೆ. ಹಾಗೆ ಧ್ರುವ ಸರ್ಜಾ ಅವರು ಕೂಡ 11 ಲಕ್ಷ ಕೊಟ್ಟಿದಾರಂತೆ. ಇನ್ನು ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ. ರಜತ್ ಅವರು ಇವರೆಲ್ಲ ಹೋಗ್ತಾ ಇರೋದು ನೀವು ನೋಡ್ತಾ ಇರ್ಬೋದು. ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ, ಅವ್ರಿಗೂ ಕೂಡ ಒಳ್ಳೇದಾಗ್ಲಿ. ಈಗ ತುಂಬಾ ಕಾಮನ್ ಆಗಿ ಹೋಗಿದೆ ಕ್ಯಾನ್ಸರ್ ಅನ್ನೋದು ಎಲ್ಲಾರ್ಗು. ಅದೇನ್ ಆಗ್ತಿದೆ ಅಂತ ಗೊತ್ತಿಲ್ಲ ನಂಗೂ ಗೈಸ್, ನಿಜ ಇಲ್ಲ. ನನ್ಗೂ ಒಂದೊಂದ್ಸಲ ಈ ಏರ್ ಫಾಲ್ ಎಲ್ಲ ಜಾಸ್ತಿ ಆಗಕ್ ಸ್ಟಾರ್ಟ್ ಆದಾಗ
ನಿಮ್ಗೆ ಗೊತ್ತಿರ್ಬೋದು ನನಗೆ ಪಿಂಪಲ್ಸೇ ಬರ್ತಿರಲಿಲ್ಲ, ಈಗೆಲ್ಲ ಪಿಂಪಲ್ ಈಗೆಲ್ಲ ನೋಡಿ ಹಿಂಗೆಲ್ಲ ಇಲ್ಲೆಲ್ಲ ಕತ್ತತ್ರ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದ. ಈಗ ಕ್ಯಾನ್ಸರ್ ಆಗಿರೋರೆಲ್ಲ ಬಂದು ಹೇಳ್ತಿರ್ತಾರೆ ನೋಡಿ ನನಗೆ ಮೊದಲು ಹಿಂಗೆ ಕಾಣಿಸ್ಕೊಳ್ತು ಹಾಗಂದಾಗ ನನಗೂ ಶಾಕ್, ನಮಗೂ ಈ ಥರ ಎಲ್ಲ ಆಗ್ತದೆ, ನಮ್ಗೆ ಏನಾರು ಆ ಥರ ಇದೆಯಾ ಅಂತ ನಮಗೂ ಆ ಥರ ಒಳಗೆ ಸ್ಟಾರ್ಟ್ ಆಗ್ಬಿಟ್ಟು ನಮ್ಗೆ ಏನಾರು ಇದೆಯಾ, ನಾವೇನಾರು ತೋರಿಸ್ಕೋಬೇಕಾ ಅಂತ. ಬಟ್ ದೇವರೇ ಆ ಥರ ಏನೂ ಇಲ್ಲಪ್ಪ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗಂತೂ ಈ ಕಾಯಿಲೆ ಬರಲೇಬಾರ್ದು. ಬಂದರೆ ಅದನ್ನು ತೋರಿಸ್ಕೊಳ್ಳೋಷ್ಟು ಶಕ್ತಿ ನಮ್ಗಳಲ್ಲಿ ಇರೋದು ಇಲ್ಲ, ಯಾಕಂದರೆ ಅದಕ್ಕಷ್ಟು ಅಮೌಂಟ್ ಖರ್ಚಾಗುತ್ತೆ. ಬಂದರೆ ಒಂದ್ಸಲ ಹೋಗ್ಬಿಡ್ಬೇಕು ಅಷ್ಟೇ, ನಮ್ಮಂಥವರೆಲ್ಲ ತೋರಿಸ್ಕೊಳ್ಳೋಕ್ಕೆಲ್ಲ ಆಗೋದೇ ಇಲ್ಲ. ನಿಮ್ಗೇನು ಅನ್ಸುತ್ತೆ ಗೈಸ್? ನಮ್ಮ ಬಗ್ಗೆ ಬಿಡಿ ಗೈಸ್. ಹಾಗೆ ತುಂಬ ಇಷ್ಟವಾದ ಒಂದು ಶೋ ಇದೆ ಅಂದರೆ ಅದು ನನಗೆ ಬಿಗ್ ಬಾಸ್ ಶೋ. ಹಾಗೆ ನನಗೆ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್, ಅದು ಕೂಡ ನನಗೆ ಅವಾಗ ಒಂದು ಫೇವ್ರೆಟ್ ಶೋ ಅಂತ ಇತ್ತು ಅಂದರೆ ಅದೊಂದೇ, ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್. ಹಳ್ಳಿ ಇದೆ ಪೇಟೆಗೆ ಬಂದ, ಅದೆಲ್ಲ ತುಂಬ ಚೆನ್ನಾಗಿತ್ತಾಗ. ಈಗ ಮತ್ತೆ ಬಂದಿದೆ, ನಿಜವಾಗ್ಲೂ ನೋಡೋಕೆ ಸಖತ್ತಾಗಿರುತ್ತೆ. ನೀವು ಕೂಡ ನೋಡಿ ಗೈಸ್. ಈಗ ಕಲರ್ಸ್ ಕನ್ನಡಗೆ ಒಂದು ದೊಡ್ಡ ಕಾಂಪಿಟೇಟರ್ ಯಾರು ಇದ್ದಾರೆ ಅಂದರೆ 100% ಅದು ಝೀ ಕನ್ನಡನೇ. ನೋಡುವ ಇದ್ರಲ್ಲಾದ್ರೂ TRP ಚೆನ್ನಾಗಿ ಬರುತ್ತಾ ಏನು ಅಂತ, ಅದಕ್ಕೋಸ್ಕರನೇ ಈಗ ಬಿಗ್ ಬಾಸ್ ತರ್ತಾ ಇರೋದು. ಈ ಕಲರ್ಸ್ ಕನ್ನಡದವ್ರು ಏನು ಮಾಡ್ತಾರೆ ಗೊತ್ತಾ, ಬಂದಿದ್ದ ಸೀರಿಯಲ್ಲು ಸ್ವಲ್ಪ ದಿನ 1-2-3 ತಿಂಗಳು ಓಡಿಸ್ತಿದ್ದಾರೆ. ಇತ್ತೀಚೆಗಂತೂ ಹಿಂಗೆ ಮಾಡ್ಬಿಟ್ಟಿದ್ದಾರೆ ಅಂದರೆ ಆ ಸೀರಿಯಲ್ಸ್ಗಳನ್ನ ಏನೋ ಚೆನ್ನಾಗೇ ಇರಲ್ಲ. ಸ್ಟಾರ್ಟಿಂಗ್ ಒಂಚೂರು ಎಕ್ಸೈಟ್ಮೆಂಟು ಜನಗಳಲ್ಲಿ ತುಂಬಿಸ್ತಾರೆ, ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಸೀರಿಯಲ್ಲು ಒಂದೇ ಥರ, ಎಲ್ಲ ಸೀರಿಯಲ್ಗಳು ಆಲ್ಮೋಸ್ಟ್ ಒಂದೇ ಥರ ಮಾಡಿಟ್ಬಿಡ್ತಾರೆ. ಅದು ಜನಗಳಿಗೂ ನೋಡೋಕೆ ಬೇಜಾರಾಗ್ಬಿಡ್ಬೇಕು, ಆ ಥರ ಮಾಡ್ಬಿಡ್ತಾರೆ. ಆಮೇಲೆ TRP ಬರ್ತಾ ಇಲ್ಲ, ಅದು ಚೆನ್ನಾಗಿ ಓಡ್ತಾ ಇಲ್ಲ ಅಂತ ತೆಗ್ದಾಕ್ಬಿಡ್ದು ಅರ್ಧಕ್ಕೇನೆ, ಆ ಥರ ಮಾಡ್ತಿದ್ದಾರೆ. ಯಾವ್ದಾದ್ರು ಒಂದು ಹಿಟ್ಟಾಗಿರೋ ಸೀರಿಯಲ್ ಬಿಡಿ ಅಂತ ನಾನು ಕೇಳ್ಕೊಳ್ತೀನಿ. ನೋಡುವ ಈ ಸಲ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ 28 ಸೆಪ್ಟೆಂಬರ್ ಈ ತಿಂಗಳಲ್ಲೇ ಇದೆ. ಎಷ್ಟು ಬರುತ್ತೆ ಗೈಸ್ TVR? ನಿಮ್ಗೇನು ಅನ್ಸುತ್ತೆ ಈ ಸಲ ಎಷ್ಟು ಬರ್ಬೋದು TVR? ಹೋದ ಸಲ 14 ಬಂದಿತ್ತು, ಅದರಿಂದ 11 ಏನೋ ಬಂದಿತ್ತು. ಈ ಸಲ ಎಷ್ಟು ಬರುತ್ತೆ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಎಷ್ಟು ಬರ್ಬೋದು ಹೇಳಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್, ಎಷ್ಟು ಬರ್ಬೋದು ಅಂತ. ದಯವಿಟ್ಟು ಈ ಸಲ ಸೀರಿಯಲ್ ಅವ್ರನ್ನೆಲ್ಲ ಬಿಟ್ಟು ಸೀರಿಯಲ್ನ ಕರ್ಸಿಲ್ಲ ಅಂತಲ್ಲ, ಒಳ್ಳೊಳ್ಳೆ ಫಿಗರ್ ಒಳ್ಳೊಳ್ಳೆ ಇವ್ರನ್ನ ಕರೆಸಿ ನಿಜವಾಗ್ಲೂ ನೋಡೋದಕ್ಕೆ ತುಂಬ ಇಂಟ್ರೆಸ್ಟ್ ಬರೋದೇ ಹುಡುಗರಿಗೆ, ಒಳ್ಳೊಳ್ಳೆ ಹುಡುಗಿರಿದ್ದಾಗ. ಗೈಸ್, ನಿಮಗೆ ಬಿಗ್ ಬಾಸ್ನ ಪ್ರತಿಯೊಂದು ಅಪ್ಡೇಟ್ ಬೇಕು ಅಂದರೆ ಪ್ಲೀಸ್ ಗೈಸ್, ಬಿಗ್ ಬಾಸ್ನ ಪ್ರತಿಯೊಂದು ಅಪ್ಡೇಟ್ ಇನ್ಮೇಲೆ ನಾನು ಕೊಡ್ತಾ ಇರ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಲವ್ ಯು ಆಲ್.